ಅರಸೀಕೆರೆ ಜಿಲ್ಲಾ ಕೇಂದ್ರಕ್ಕೆ ಸುಮಾರು 50 ಕಿಲೋಮೀಟರ್ ಮೇಲಾಗುತ್ತೆ. ಇಲ್ಲಿ ಟೆಕ್ನಿಕಲ್ ಆಗಿ ತಾಂತ್ರಿಕವಾದಂಥ ವಿದ್ಯಾಸಂಸ್ಥೆಗಳು ಬೇಕು ಅನ್ನೋದು ಬಹಳ ದಿವಸದ ಜನರ ಕೂಗಾಗಿತ್ತು. ಅದನ್ನು ಏನಾದರೂ ಮಾಡಿ ಬಗೆಹರಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ಆ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ. ಮಾಡಿ ಇಂಜಿನಿಯರಿಂಗ್ ಕಾಲೇಜು ಸುಸಜ್ಜಿತವಾದಂಥ ಎತ್ತರವಾದಂಥ ಸ್ಥಳದಲ್ಲಿ ಆಗಿದೆ ಮತ್ತು ಆ ವಿದ್ಯಾರ್ಥಿ ನಿಲಯವೂ ಕೂಡ ಕೆಲಸ ಮುಗಿಯುವ ಹಂತಕ್ಕೆ ಬಂದಿದೆ. ಅದೇ ರೀತಿ ಪಾಲಿಟೆಕ್ನಿಕ್ಕು ಕೂಡ ಇವತ್ತು ಸಂಪೂರ್ಣ ಕೆಲಸ ಮುಗಿದೋಗಿದೆ. ಸಂಪೂರ್ಣ ಕೆಲಸ ಮುಗಿದು ಅದು ಸಹ ಉದ್ಘಾಟನೆ ಮಾಡಲಿಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೂನ್ 2ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಇಲಾಖೆಯ ಉನ್ನತ ಶಿಕ್ಷಣ ಸಚಿವರು ಎಲ್ಲ ಸಂಬಂಧಪಟ್ಟಂಥ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಇವು 2 ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡೋದ್ರ ಜೊತೆಗೆ ಬಹುಮುಖ್ಯವಾಗಿ ಒಂದು ಬಸ್ ಸ್ಟ್ಯಾಂಡು, ಅರಸೀಕೆರೆಗೆ ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡ್ ಇಲ್ಲ. ಅದಕ್ಕೆ ಈಗ ವೆಟರ್ನರಿ ಇಲಾಖೆಯಿಂದ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ದೊಡ್ಡ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಆಗ್ತಾಯಿದ್ದೀವಿ. ಅದರ ಜೊತೆಯಲ್ಲೇ ಸೋಲಾರ್, ಇವತ್ತು ನಮ್ಮ ಅರಸೀಕೆರೆಗೆ 82 ಮೆಗಾವಾಟು ವಿದ್ಯುತ್ ಬೇಕು, ಬೇಡಿಕೆ ಇರ್ತದೆ. ನಮಗೆ ಸಿಗ್ತಾ ಇರ್ತಕ್ಕಂಥದ್ದು 50 ಮೆಗಾವಾಟ್. ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥದ್ದು ಹೊರಗಡೆಯಿಂದ ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು 50 ಮೆಗಾವಾಟ್. ಈಗ ನಾವು ಅದನ್ನು ಬಗೆಹರಿಸ್ಕೋಬೇಕು ಅಂದರೆ ಸೋಲಾರ್ಗೆ ಹೋಗಲೇಬೇಕು. ಸೋಲಾರ್ಗೆ ಇವತ್ತು ನಾವು 300 ಎಕರೆ ಭೂಮಿಯನ್ನು, ಸರ್ಕಾರಿ ಭೂಮಿಯನ್ನು ಕೊಟ್ಟು ಸುಮಾರು 60ರಿಂದ 70 ಮೆಗಾವಾಟ್ ವಿದ್ಯುತ್ತನ್ನು ನಮ್ಮ ಅರಸೀಕೆರೆಯಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಟೆಂಡ್ರನ್ನು ಕರೆದು, ಟೆಂಡ್ರು ಈಗಾಗಲೇ ಅನುಮೋದನೆ ಆಗಿದ್ದು, ಅದಕ್ಕೂ ಕೂಡ ಅವತ್ತು ಸಚಿವರು, ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ಆಗ್ತಾಯಿದ್ದಾರೆ. ಇದು ಬಹುಮುಖ್ಯವಾಗಿ ನಮ್ಮ ಅರಸೀಕೆರೆಗೆ ಬೇಕಾಗಿರ್ತಕ್ಕಂಥದ್ದು. ವಿದ್ಯುತ್ ಶಕ್ತಿಯ ಅಭಾವವನ್ನು ನಾವು ಎದುರಿಸ್ತಾ ಇದ್ದು, ಅದರಿಂದ 24 ಗಂಟೆಗಳ ಕಾಲ ಸುದೀರ್ಘವಾಗಿ ವಿದ್ಯುತ್ ಶಕ್ತಿಯನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಅವತ್ತು ನೆರವೇರಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಎತ್ತಿನೊಳೆಯಿಂದ ನೀರು ಚಾನಲ್ ಆಗಿದೆ, ಅದರ ಡಿಸ್ಟ್ರಿಬ್ಯೂಟ್ರಿ ಆಗಿದೆ. ಕೆರೆಗೆ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕಾಮಗಾರಿಗೂ ಕೂಡ ಅವತ್ತು ಸುಮಾರು 240 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಕಾಮಗಾರಿಯನ್ನು ಅವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ. ಇನ್ನೂ ಅನೇಕ ಕಾರ್ಯಕ್ರಮ. ಒಂದು ಬಹುದಿನಗಳಿಂದ ಈ ಅರಸೀಕೆರೆಯಲ್ಲಿ ಒಂದು ಬಸವಣ್ಣನವರ ಸ್ಟ್ಯಾಚ್ಯೂನ್ನು, ಪ್ರತಿಮೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೂ ಕೂಡ ಜಾಗವನ್ನು ಗುರ್ತು ಮಾಡಿ ಅದರ ಶಂಕುಸ್ಥಾಪನೆ ಕೂಡ ಮಾಡ್ತೇವೆ. ಕೋರ್ಟ್, ಇವತ್ತು ಜಿಲ್ಲಾ ಕೇಂದ್ರದ ರೀತಿಯಲ್ಲೇ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕೋರ್ಟನ್ನು ನಿರ್ಮಾಣ ಮಾಡಿದ್ದೀವಿ. ಈಗ ಅದು ಮುಗಿದಿದೆ. ಅದನ್ನು ಸಹ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇನ್ನೂ 16 ಕೆಲಸಗಳನ್ನು ಶಂಕುಸ್ಥಾಪನೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದೇವೆ. ಇವತ್ತು ಅರಸೀಕೆರೆ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳಿಲ್ಲದೇ ಸಫರ್ ಆಗಿತ್ತು. ಕುಡಿಯೋ ನೀರಿರಲಿಲ್ಲ. ಕುಡಿಯೋ ನೀರನ್ನು ಹೇಮಾವತಿಯಿಂದ ತಂದಿದ್ದೇವೆ, ಹೆಚ್ಚಿಂದಲೂ ತಂದಿದ್ದೇವೆ. ಇನ್ನು ಸುಮಾರು ಕೆರೆಗಳಿಗೆ ನೀರನ್ನು ಕೊಟ್ಟಿದ್ದೇವೆ. ಇದು ಹೇಮಾವತಿಯಿಂದ, ಎತ್ತಿನೊಳೆಯಿಂದ ಇನ್ನು ಕೆಲವು ಕೆರೆಗಳಿಗೆ ಕೊಡಬೇಕಾಗಿದೆ. ನೀರಾವರಿಗೂ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೇವೆ. 530 ಹಳ್ಳಿಗೂ ಕಾಂಕ್ರೀಟ್ ರಸ್ತೆಯನ್ನು ಸಂಪೂರ್ಣಗೊಳಿಸಿದ್ದೀವಿ.
ಇನ್ನು 8 ಕಲೆಕ್ಷನ್ ರಸ್ತೆಗಳಿಗೆ ಕಾಂಕ್ರೀಟ್ ಆಗ್ತಾ ಇದೆ. ಇವೆಲ್ಲ ಕಾಮಗಾರಿಗಳನ್ನು ಅವತ್ತು ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಒಟ್ಟು ಎಷ್ಟು ಕೋಟಿ ರೂಪಾಯಿ ಸರ್ ಅದು ಅಂದಾಜಿನ್ನು ನಾನು ಮಾಡಿಲ್ಲ, ನನ್ನ ಅಂದಾಜಿನೆಲ್ಲ ತಗೊಂಡು ಮಾಡ್ತೀವಿ. ಆಮೇಲೆ ನಗರಸಭೆ ಏನು ಇದನ್ನು ತಂದಿದ್ದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ದೇವೆ, ಇಂಡೋರ್ ಸ್ಟೇಡಿಯಂ ಮಾಡಿಸಿದ್ದೇವೆ. ಇಂಡೋರ್ ಸ್ಟೇಡಿಯಮ್ಮು ಕೂಡ ಈಗ ಶಂಕುಸ್ಥಾಪನೆ ಆಗುತ್ತೆ. ಆಮೇಲೆ ಇನ್ನು ಸ್ವಿಮ್ಮಿಂಗ್ ಪೂಲ್ ಮುಗಿದಿದೆ, ಅದು ಲೋಕಾರ್ಪಣೆ ಮಾಡ್ತೇವೆ. ಆಮೇಲೆ ಒಂದು ದೊಡ್ಡ ಬೃಹತ್ ಪ್ರಮಾಣದ ತರಕಾರಿ ಮಾರುಕಟ್ಟೆನ ಕಟ್ಟಿದ್ದೀವಿ. ಇದು ಚಿಕ್ಕದಾಗಿತ್ತು, ಅದನ್ನು ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ವಿ. ಒಂದು ಫುಡ್ ಕೋರ್ಟನ್ನು ಮಾಡಬೇಕು ಈ ನಗರಕ್ಕೆ ಅಂತೇಳಿ ಆಸೆ ಇದೆ. ಆ ಹಳೆಯ ತರಕಾರಿ ಮಾರುಕಟ್ಟೆ ಗಣಪತಿ ಪೆಂಡಾಲ್ ಪಕ್ಕ ಒಂದು ಫುಡ್ ಕೋರ್ಟನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕಾಲೇಜಿಗೆ ಎಷ್ಟು ಸ್ಟೂಡೆಂಟ್ಸ್ ಯಾವ ಕೋರ್ಸ್? ಈಗ ಇಲ್ಲಿ ಕೋರ್ಸ್ ಇರ್ತಕ್ಕಂಥದ್ದು 4 ಕೋರ್ಸನ್ನು ಅಪ್ರೂವ್ ಮಾಡಿ ಕಳಿಸಿದ್ದಾರೆ ಕೇಂದ್ರ ಕೇಂದ್ರದಿಂದ. ಒಂದು AI CS, ಆಮೇಲೆ ENC, ಆಮೇಲೆ IS. ಇವು 4 ಕೋರ್ಸ್ಗಳಿಗೆ ಪಾಲಿಟೆಕ್ನಿಕ್ಗೂ ಇದೇ ಕೋರ್ಸನ್ನು ಅಪ್ರೂವ್ ಮಾಡಿದ್ದಾರೆ. ಇದೇ ರೀತಿ ಇಂಜಿನಿಯರಿಂಗಿಗೂ ಇದೇ 4 ಕೋರ್ಸ್ಗಳನ್ನು ಅಪ್ರೂವ್ ಮಾಡಿ ಅಲ್ಲೂ 240 ಜನ ಮೊದಲನೇ ವರ್ಷ, ಇಲ್ಲೂ 240 ಜನನ ಅನುಮೋದನೆ ಕೊಟ್ಟಿದ್ದಾರೆ. ಈಗಾಗಲೇ ಪಾಲಿಟೆಕ್ನಿಕ್ಕಿಗೆ ಅಡ್ಮಿಷನ್ ಪ್ರಾರಂಭ ಆಗಿದೆ. ಇದಕ್ಕೆ CET ಮಾಡಿ ಅದ ನಂತರ CET ಮುಖಾಂತರ ಇಲ್ಲಿಗೆ ಅಲೋಕೇಶನ್ ಕೊಡ್ತಾರೆ. ಈ ಗೌರ್ಮೆಂಟ್ ಕಾಲೇಜುಗಳು ಹೆಚ್ಚಾದಷ್ಟು ಬಡವರ ಮಕ್ಕಳಿಗೆ ಮತ್ತು ಕಡಿಮೆ ಬಡವರ ಮಕ್ಕಳಿಗೆ ಸೀಟ್ ಸಿಗೋದ್ರ ಜೊತೆಗೆ ಭಾಳ ಜನ ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ, ಇವತ್ತಿನ ತಾಂತ್ರಿಕ ಯುಗದಲ್ಲಿ